Hi guys, in this video I am going to discuss about conjunction series 7 and also it is an interesting series. See here, let us see the first conjunction, that's where. What do you mean by that's where? It means ಅಲ್ಲಿಯೇ ಅಥವಾ ಆ ಜಾಗದಲ್ಲಿಯೇ ಈ ಜಾಗದಲ್ಲಿಯೇ. That's where is used to indicate a location. ಈ that's where ಅನ್ನೋದೇನಿದೆಯಲ್ಲ ಇದು ಸ್ಥಳವನ್ನು ವಿವರಿಸಲು ಬಳಸಲಾಗುತ್ತದೆ. Let us see some examples over here. First one, that's where I left my wallet. ನಾನು ನನ್ನ ವಾಲೆಟ್ ಅನ್ನು ಬಿಟ್ಟದ್ದು ಅಲ್ಲೇ ಅಥವಾ ಆ ಜಾಗದಲ್ಲಿಯೇ. Let me take the example. Actually, we went to the restaurant. That's where I left my wallet. ನಾವು ರೆಸ್ಟೋರೆಂಟ್ಗೆ ಹೋಗಿದ್ದೆವು. ನಾನು ಆ ಜಾಗದಲ್ಲಿಯೇ ನನ್ನ ವಾಲೆಟ್ ಅನ್ನು ಬಿಟ್ಟಿದ್ದೇನೆ ಅಥವಾ ಮರೆತಿದ್ದೇನೆ. So that's where is used to indicate a location. ಇದು ಸ್ಥಳದ ಬಗ್ಗೆ ವಿವರಿಸಲು ಅಥವಾ ಸೂಚಿಸಲು ಬಳಸಲಾಗುತ್ತದೆ. Next example, that's where I grew up. ನಾನು ಬೆಳೆದದ್ದು ಅಲ್ಲಿಯೇ ಅಥವಾ ಆ ಜಾಗದಲ್ಲಿಯೇ. See here, I was born in Mysore. That's where I grew up. ನಾನು ಹುಟ್ಟಿದ್ದು ಮೈಸೂರಿನಲ್ಲಿ, ನಾನು ಬೆಳೆದದ್ದು ಆ ಜಾಗದಲ್ಲಿಯೇ. ಸೊ ಆ ಜಾಗದಲ್ಲಿ ಅಥವಾ ಈ ಜಾಗದಲ್ಲಿ, ಅಲ್ಲಿಯೇ ಅಥವಾ ಇಲ್ಲಿಯೇ ಎಂದು ಸೂಚಿಸಲು ನಾವು ದಟ್ಸ್ ವೇರ್ ಕಂಜಂಕ್ಷನ್ ನ ಬಳಸಬಹುದು. ನೆಕ್ಸ್ಟ್ ಎಕ್ಸಾಂಪಲ್, ದಟ್ಸ್ ವೇರ್ ದ ಗೋಲ್ಡ್ ಈಸ್ ಹಿಡನ್. ಬಂಗಾರ ಅಥವಾ ಸಂಪತ್ತು, ಬಂಗಾರ ಅಥವಾ ಸಂಪತ್ತು ಇರುವುದು ಅಲ್ಲಿಯೇ ಅಥವಾ ಆ ಜಾಗದಲ್ಲಿಯೇ. ಇಟ್ ಈಸ್ ಇಂಡಿಕೇಟಿಂಗ್ ಎ ಲೊಕೇಶನ್, ಸ್ಥಳವನ್ನ ಸೂಚಿಸ್ತಾ ಇದೆ. ನೆಕ್ಸ್ಟ್, ದಟ್ಸ್ ವೇರ್ ದ ಆಕ್ಸಿಡೆಂಟ್ ಹ್ಯಾಪನ್ಡ್. ಅಪಘಾತ ನಡೆದಿದ್ದು ಅಲ್ಲಿಯೇ ಅಥವಾ ಆ ಜಾಗದಲ್ಲಿಯೇ. ಎಸ್ಟರ್ಡೇ ವಿ ಕ್ರಾಸ್ಡ್ ದ ಹೈವೇ ಬ್ರಿಡ್ಜ್. ದಟ್ಸ್ ವೇರ್ ದ ಆಕ್ಸಿಡೆಂಟ್ ಹ್ಯಾಪನ್ಡ್. ನಿನ್ನೆ ನಾವು ಏನು ಆ ಹೈವೇ ಬ್ರಿಡ್ಜ್, ಆ ಸೇತುವೆಯನ್ನ ಕ್ರಾಸ್ ಮಾಡಿದ್ವಲ್ಲ, ಆ ಜಾಗದಲ್ಲಿಯೇ ಅಪಘಾತ ನಡೆದಿದೆ. ಸೊ ಯಾವುದೇ ಒಂದು ಸ್ಥಳವನ್ನು ಸೂಚಿಸುವ ಸಂದರ್ಭದಲ್ಲಿ ನಾವು ಈ ದಟ್ಸ್ ವೇರ್ ಕಂಜಂಕ್ಷನ್ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್, ದಟ್ಸ್ ವೇರ್ ಇಟ್ ಆಲ್ ಬಿಗನ್. ಅಲ್ಲಿಂದಲೇ ಎಲ್ಲವೂ ಪ್ರಾರಂಭವಾಯಿತು. ದಟ್ ಮೇ ಬಿ ಎನಿ ಸರ್ಕಮ್ಸ್ಟೆನ್ಸ್, ಯಾವುದೋ ಒಂದು ಸಂದರ್ಭ ಇರಬಹುದು. ದಟ್ಸ್ ವೇರ್ ಇಟ್ ಆಲ್ ಬಿಗನ್. ಅಲ್ಲಿಂದಲೇ ಎಲ್ಲವೂ ಪ್ರಾರಂಭವಾಯಿತು. ನೆಕ್ಸ್ಟ್, ದಟ್ಸ್ ವೇರ್ ವಿ ಸ್ಟಾಪ್ಡ್ ಫಾರ್ ಲಂಚ್. ನಾವು ಊಟಕ್ಕೆ ನಿಂತದ್ದು ಅಲ್ಲಿಯೇ ಅಥವಾ ಆ ಜಾಗದಲ್ಲಿಯೇ. ನೀವು ಎಲ್ಲಾದ್ರೂ ಕಾರಲ್ಲೋ ಅಥವಾ ಬಸ್ಸಲ್ಲೋ ಹೋಗುವ ಸಂದರ್ಭದಲ್ಲಿ ಊಟದ ಸಲುವಾಗಿ ಎಲ್ಲಾದ್ರೂ ಸ್ಟಾಪ್ ಮಾಡಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ಆ ಜಾಗದಲ್ಲೇ ಊಟ ಮಾಡಿದ್ದು ಅಥವಾ ಈ ಜಾಗದಲ್ಲಿ ಊಟ ಮಾಡಿದ್ದು ಅಂತ ಹೇಳುವ ಸಂದರ್ಭದಲ್ಲಿ ನಾವು ದಟ್ಸ್ ವೇರ್ ಅನ್ನ ಯೂಸ್ ಮಾಡಬಹುದು. ದಟ್ಸ್ ವೇರ್ ವಿ ಸ್ಟಾಪ್ಡ್ ಫಾರ್ ಲಂಚ್. ನಾವು ಊಟಕ್ಕೆ ನಿಂತದ್ದು ಅಥವಾ ನಿಲ್ಲಿಸಿದ್ದು ಅಲ್ಲಿಯೇ, ಆ ಜಾಗದಲ್ಲಿಯೇ. ಸೊ ಐ ಆಲ್ರೆಡಿ ಸೆಡ್ ದಟ್ ದಟ್ಸ್ ವೇರ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ಎ ಲೊಕೇಶನ್. ಸ್ಥಳವನ್ನ ಸೂಚಿಸಲು ಬಳಸಲಾಗುತ್ತದೆ. ಅಂಡ್ ಆಲ್ಸೋ ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ಲೇನ್ ಎ ರೀಸನ್ ಆರ್ ಕಾಸ್. ಕಾರಣವನ್ನು ವಿವರಿಸಲು ಸಹ ಇದನ್ನ ಬಳಸಲಾಗುತ್ತದೆ. ಯಾವುದನ್ನ? ದಟ್ಸ್ ವೇರ್. ಸಿ ದ ಎಕ್ಸಾಂಪಲ್, ದಟ್ಸ್ ವೇರ್ ದ ಕನ್ಫ್ಯೂಷನ್ ಸ್ಟಾರ್ಟೆಡ್. ಗೊಂದಲ ಶುರುವಾಗಿದ್ದು ಅಲ್ಲಿಯೇ ಅಥವಾ ಅಲ್ಲಿಂದಲೇ. ಯಾವುದಾದ್ರೂ ಒಂದು ಕಾರಣವನ್ನು ವಿವರಿಸುವ ಸಂದರ್ಭದಲ್ಲಿ ಕೂಡ ನಾವು ದಟ್ಸ್ ವೇರ್ ಅನ್ನ ಯೂಸ್ ಮಾಡಬಹುದು. ದಟ್ಸ್ ವೇರ್ ದ ಕನ್ಫ್ಯೂಷನ್ ಸ್ಟಾರ್ಟೆಡ್. ದಟ್ಸ್ ವೇರ್ ದ ಆರ್ಗ್ಯುಮೆಂಟ್ ವೆಂಟ್ ರಾಂಗ್. ವಾದ ತಪ್ಪಾಗಿದ್ದು ಅಲ್ಲಿಂದಲೇ. ದಟ್ಸ್ ವೇರ್ ದ ಸೊಲ್ಯೂಷನ್ ಲೈಸ್. ಪರಿಹಾರ ಇರುವುದು ಅಲ್ಲಿಯೇ ಅಥವಾ ಪರಿಹಾರ ಇರುವುದು ಇಲ್ಲಿಯೇ. ಯಾವುದೇ ಒಂದು ಕಾರಣವನ್ನು ವಿವರಿಸುವ ಸಂದರ್ಭದಲ್ಲೂ ಕೂಡ ನಾವು ದಟ್ಸ್ ವೇರ್ ಕಂಜಂಕ್ಷನ್ ನ ಬಳಸ್ತೀವಿ. ಓಕೆ, ಸಿ ಹಿಯರ್ ನೆಕ್ಸ್ಟ್ ಕಂಜಂಕ್ಷನ್, ದಟ್ ಈಸ್ ದಟ್ಸ್ ವೈ. ದಟ್ಸ್ ವೈ ಮೀನ್ಸ್ ಅದಕ್ಕೆ, ಆದ್ದರಿಂದ. ದಟ್ಸ್ ವೈ ಈಸ್ ವೆರಿ ಸಿಮಿಲರ್ ಟು ಬಿಕಾಸ್, ದೇರ್ ಫೋರ್. ಇದು ದೇರ್ ಫೋರ್ ಮತ್ತು ಬಿಕಾಸ್ ಅನ್ನ ಹೋಲುತ್ತೆ. ಅಂಡ್ ಇಟ್ ಈಸ್ ಯೂಸ್ಡ್ ಟು ಇಂಟ್ರೊಡ್ಯೂಸ್ ಎ ಕಾಸ್ ಅಂಡ್ ಎಫೆಕ್ಟ್. ಇದು ಕಾರಣ ಮತ್ತು ಪರಿಣಾಮವನ್ನು ತಿಳಿಸಲು ಬಳಸಲಾಗುತ್ತದೆ. ಯಾವುದನ್ನ? ದಟ್ಸ್ ವೈ. ಲೆಟ್ ಅಸ್ ಸೀ ಸಮ್ ಎಕ್ಸಾಂಪಲ್ಸ್. ದ ಟ್ರಾಫಿಕ್ ವಾಸ್ ವೆರಿ ಹೆವಿ. ದಟ್ಸ್ ವೈ ಐ ವಾಸ್ ಲೇಟ್ ಫಾರ್ ದಿ ಮೀಟಿಂಗ್. ಟ್ರಾಫಿಕ್ ಹೆಚ್ಚಾಗಿದ್ದರಿಂದ, ತುಂಬಾ ಹೆಚ್ಚಾಗಿತ್ತು, ಆದ ಕಾರಣ, ಅದಕ್ಕೆ, ಆದ್ದರಿಂದ ನಾನು ಸಭೆಗೆ ತಡವಾಗಿ ಬಂದೆ. ಸೊ ಈ ಕಾರಣದಿಂದಾಗಿ ಈ ಪರಿಣಾಮವಾಯಿತು. It is used to introduce a cause and effect. So, ಇದು
ಕಾರಣವನ್ನು ವಿವರಿಸಲು ಬಳಸಲಾಗುತ್ತದೆ. ಯಾವುದನ್ನ? that's why. Next example, she studied hard for the exam, that's why she cracked the JEE. ಅವಳು ಪರೀಕ್ಷೆಗೆ ತುಂಬಾ ಕಷ್ಟಪಟ್ಟು ಓದಿದಳು, ಆದ್ದರಿಂದ ಅಥವಾ ಅದಕ್ಕೆ ಅವಳು JEE ಪಾಸ್ ಆದಳು. ಸೊ ನಾವಿಲ್ಲಿ ಕಾರಣವನ್ನ ಕೊಡ್ತಾ ಇದ್ದೀವಿ ಮತ್ತು ಅದರ ಪರಿಣಾಮ ಏನಾಗಿದೆ? ಅವಳು JEE ಎಕ್ಸಾಮ್ ಅನ್ನ ಪಾಸ್ ಆದಳು. ನೆಕ್ಸ್ಟ್, I forgot my wallet, that's why I didn't go to the hotel. ನಾನು ನನ್ನ ಪರ್ಸು ಮರೆತಿದ್ದೆ, ಆದ್ದರಿಂದ that's why I didn't go to the hotel. ನಾನು ಹೋಟೆಲ್ಗೆ ಹೋಗಲಿಲ್ಲ. Next conjunction is that's how. What do you mean by that's how? It means ಈ ವಿಧಾನದಲ್ಲಿ, ಈ ರೀತಿಯಾಗಿ ಅಥವಾ ಹೀಗೆ. It is used to indicate a method. It explains the method of learning. Method of learning ಅಂದ್ರೆ ಕಲಿಕೆಯ ವಿಧಾನವನ್ನ ವಿವರಿಸುತ್ತದೆ. ಯಾವುದೇ ಒಂದು ವಿದ್ಯೆಯನ್ನ ಅವರು ಯಾವ ರೀತಿಯಲ್ಲಿ ಕಲಿತಿದ್ದಾರೆ ಅಥವಾ ಯಾವ ವಿಧಾನದಲ್ಲಿ ಅವರು ಕಲಿತರು ಎಂಬುದನ್ನ that's how ವಿವರಿಸುತ್ತೆ. Let us see the examples over here. See here, that's how I learned to bake a cake. ನಾನು ಕೇಕ್ ಬೇಯಿಸುವುದನ್ನು ಕಲಿತಿದ್ದು ಹೀಗೆ ಅಥವಾ ಈ ವಿಧಾನದಲ್ಲಿ. I worked in the bakery for 2 years. That's how I learned to bake a cake. ನಾನು ಬೇಕರಿಯಲ್ಲಿ 2 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ನಾನು ಕೇಕ್ ಬೇಯಿಸುವುದನ್ನು ಕಲಿತಿದ್ದು ಹೀಗೆ. ಅದಕ್ಕೆ ನಾನು ಈ ರೀತಿಯಾಗಿ ಕೇಕ್ ಮಾಡುವುದನ್ನ ಕಲಿತಿದ್ದೇನೆ. ಯಾಕಂದ್ರೆ ಆಲ್ರೆಡಿ ಐ ಹ್ಯಾವ್ ಅ ಎಕ್ಸ್ಪೀರಿಯನ್ಸ್ ಇನ್ ದ ಬೇಕರಿ. ಸೊ ನಾನು ಈ ರೀತಿಯಾಗಿ ಕಲಿತಿದ್ದೇನೆ, ಈ ವಿಧಾನದಲ್ಲಿ ಕಲಿತಿದ್ದೇನೆ ಎಂದು ವಿವರಿಸಲು ಬಳಸಲಾಗುತ್ತದೆ. ಯಾವುದನ್ನ? that's how. See here next. That's how she won the competition. ಅವಳು ಸ್ಪರ್ಧೆಯಲ್ಲಿ ಗೆದ್ದಿದ್ದು ಹೀಗೆ ಅಥವಾ ಈ ರೀತಿಯಲ್ಲಿ, ಈ ವಿಧಾನದಲ್ಲಿ. ಅವಳು ಸ್ಪರ್ಧೆಯನ್ನು ಯಾವ ರೀತಿಯಾಗಿ ಗೆದ್ಲು ಹಾಗಾದ್ರೆ? she practiced the song every day. ಅವಳು ದಿನನಿತ್ಯ ಹಾಡನ್ನು ಅಭ್ಯಾಸ ಮಾಡುತ್ತಿದ್ದಳು. that's how she won the competition. ಅವಳು ಸ್ಪರ್ಧೆಯಲ್ಲಿ ಗೆದ್ದಿದ್ದು ಹೀಗೆಯೇ ಅಥವಾ ಈ ವಿಧಾನದಲ್ಲಿ. ಯಾವ ವಿಧಾನದಲ್ಲಿ? ದಿನಾಲು ಹಾಡನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವಳು ಈ ರೀತಿಯಾಗಿ ಅವಳು ಸ್ಪರ್ಧೆಯಲ್ಲಿ ಗೆದ್ದಿದ್ದಾಳೆ. ನೆಕ್ಸ್ಟ್, that's how I earn. ನಾನು ಗಳಿಸುವುದು ಹೀಗೆಯೇ ಅಥವಾ ಈ ವಿಧಾನದಲ್ಲಿ. ನಾನು ಯಾವ ವಿಧಾನದಲ್ಲಿ ಹಣವನ್ನು ಗಳಿಸ್ತೀನಿ ಹಾಗಾದ್ರೆ? I have multiple sources of businesses. ನನಗೆ ಹಲವು ವ್ಯವಹಾರಗಳ ಮೂಲಗಳಿವೆ. that's how I earn. ನನಗೆ ಹಲವು ವ್ಯವಹಾರಗಳ ಮೂಲಗಳಿವೆ, ನಾನು ಗಳಿಸುವುದು ಹೀಗೆಯೇ ಅಥವಾ ನಾನು ಸಂಪಾದನೆ ಮಾಡುವುದು ಈ ವಿಧಾನದಲ್ಲಿ. ಸೊ ಇಟ್ ಎಕ್ಸ್ಪ್ಲೇನ್ಸ್ ದ ಮೆಥಡ್ ಆಫ್ ಲರ್ನಿಂಗ್. ನೀವು ಯಾವ ರೀತಿಯಲ್ಲಿ ಒಂದು ವಿದ್ಯೆಯನ್ನ ಗಳಿಸಿದ್ದೀರಾ ಎನ್ನುವುದರ ಬಗ್ಗೆ ತಿಳಿಸಿಕೊಡುತ್ತೆ. ಯಾವ ಮೆಥಡ್ ಅಲ್ಲಿ. ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಎಕ್ಸ್ಪ್ಲೈನ್ ರೀಸನ್. ಕಾರಣವನ್ನು ವಿವರಿಸಲು ಸಹ that's how ಅನ್ನು ನಾವು ಯೂಸ್ ಮಾಡಬಹುದು. See here, that's how we met. ನಾವು ಭೇಟಿಯಾದದ್ದು ಹೀಗೆಯೇ. ಸೊ ಯಾವುದೇ ಒಂದು ರೀಸನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಭೇಟಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗಿರ್ಬೋದು. ಸೊ ಕಾರಣವನ್ನ ವಿವರಿಸಲು ಸಹ ನಾವು that's how ಯೂಸ್ ಮಾಡಬಹುದು. that's how it all start. ಇದು ಶುರುವಾಗಿದ್ದು ಹೀಗೆಯೇ ಅಥವಾ ಈ ವಿಧಾನದಲ್ಲಿಯೇ. that's how she cooks. ಅವಳು ಅಡಿಗೆ ಮಾಡುವುದು ಹೀಗೆಯೇ. ಸೊ ಯಾವುದೇ ಒಂದು ಕಾರಣ ಇರಬಹುದು, ಅವಳು ಈ ರೀತಿಯಾಗಿ ಅಡಿಗೆ ಮಾಡುತ್ತಾಳೆ. ಓಕೆ, see here last conjunction, that is that's when. that's when is used to indicate time. ಇದು ಸಮಯವನ್ನು ವಿವರಿಸಲು ಬಳಸಲಾಗುತ್ತದೆ. ಇಟ್ ಮೀನ್ಸ್ ಅಷ್ಟರಲ್ಲಿ, ಆ ಸಮಯದಲ್ಲಿ ಅಥವಾ ಆಗ, ಯಾವ ಸಮಯದಲ್ಲಿ ಘಟನೆ ನಡೆಯಿತು ಎನ್ನುವುದರ ಬಗ್ಗೆ ತಿಳಿಸಿಕೊಡುತ್ತೆ. ಯಾವುದು? that's when. See here example, that's when the rain started. ಅಷ್ಟರಲ್ಲಿ ಮಳೆ ಶುರುವಾಯಿತು ಅಥವಾ ಆ ಸಮಯದಲ್ಲಿ ಮಳೆ ಶುರುವಾಯಿತು. The function is about to begin. That's when the rain started. ಕಾರ್ಯಕ್ರಮ ಇನ್ನೇನು ಆರಂಭವಾಗಲಿದೆ, ಅಷ್ಟರಲ್ಲಿ ಮಳೆ ಶುರುವಾಯಿತು ಅಥವಾ ಆ ಸಮಯದಲ್ಲಿ ಮಳೆ ಶುರುವಾಯಿತು. ಸೊ that's when ಅನ್ನ ನಾವು ಸಮಯವನ್ನು ವಿವರಿಸಲು ಬಳಸ್ತೀವಿ. See here next example, that's when I got my mobile. ಆ ಸಮಯದಲ್ಲಿ ನನಗೆ ಮೊಬೈಲ್ ಸಿಕ್ಕಿತು. I went to the kitchen. That's when I got my mobile. ನಾನು ಅಡಿಗೆ ಮನೆಗೆ ಹೋದೆ ಆಗ ನನಗೆ ನನ್ನ ಮೊಬೈಲ್ ಸಿಕ್ಕಿತು, ಆ ಸಮಯದಲ್ಲಿ. That's when you called me.
ನೀನು ನನಗೆ ಅಷ್ಟರಲ್ಲಿ ಕರೆ ಮಾಡಿದೆ. I was in the meeting. You can also say at the meeting. I was at the meeting. That's when you called me. ನಾನು ಸಭೆಯಲ್ಲಿದ್ದೆ, ಆಗ ನೀನು ನನಗೆ ಕರೆ ಮಾಡಿದೆ. ಸೊ ಆ ಸಮಯದಲ್ಲಿ ನೀನು ನನಗೆ ಫೋನ್ ಮಾಡಿದೆ. ಸೊ ಇದು ಸಮಯದ ಬಗ್ಗೆ ತಿಳಿಸಿಕೊಡಲು ಬಳಸಲಾಗುತ್ತದೆ. ಯಾವುದನ್ನ? That's when. So this is all about today's conjunctions. I hope this is clear to you. Stay tuned in the next video.